ನಮಸ್ಕಾರ. ನಾನು ಒಬ್ಬ ಅನಿವಾಸಿ ಭಾರತೀಯ ಕನ್ನಡಿಗ, ಹೆಮ್ಮೆಯ ಕನ್ನಡಿಗ ಅಂತ ಹೇಳಿದ್ರೂ ಮೋಸ ಆಗಲ್ಲ. ನನ್ನ ಹೆಸರು ಸೌರವ್ ಬಾಬು. ನಾನು ಅಮೆರಿಕಕ್ಕೆ ಬಂದು 26 ವರ್ಷ ಆಯಿತು. ನನಗೆ ನಮ್ಮ ಜನಕ್ಕೆ, ನಮ್ಮ ಭಾರತೀಯರಿಗೆ, ನಮ್ಮ ಕನ್ನಡಿಗರಿಗೆ, ನಮ್ಮ ಹಳ್ಳಿನ ಜನಗಳಿಗೆ ಎಷ್ಟೋ ಜನಕ್ಕೆ ಅಮೆರಿಕಕ್ಕೆ ಬರಬೇಕು ಅಂತ ಅನಿಸುತ್ತೆ. ಬಟ್ ಈಗ ಗೊತ್ತಲ್ಲ, ಅಮೆರಿಕ ವೀಸಾ ಅಂತಂದರೆ ಅದು ಒಂದು ತುಂಬ ಕಷ್ಟಕರವಾದಂಥದ್ದು. ಹಾಗಾಗಿ ನಾನು ಇಲ್ಲಿ ಟೂರ್ ಮಾಡಬೇಕಾದ್ರೆ ಎಲ್ಲನೂ ಒಂದು ವಿಡಿಯೋ ಮಾಡಿ ನಮ್ಮ ಸಿರಿ ಚಾನಲ್ ಮುಖಾಂತರ, ನಮ್ಮ ಡಾಕ್ಟರ್ ಸುರೇಶ್ ಚಿಕ್ಕಣ್ಣ ಅವ್ರ ಮುಖಾಂತರ ಈ ಒಂದು ಅಮೇರಿಕ ದೇಶನ ತೋರಿಸೋಣ. ಅಮೇರಿಕ ನಮ್ಮ ಜನರು ಅವರು ಏನು ಸಾಧನೆ ಮಾಡಿದ್ದಾರೆ ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ ಇಲ್ಲಿ ಮನೆಗಳು ಹೆಂಗಿರುತ್ತೆ ಅಂತಂದರೆ ಅಮೇರಿಕನ್ ಮನೆಗಳನ್ನ ತೋರಿಸೋಣ ಅಂತ ವೆರೈಟಿ. ಈಗ ನಾನು ಇರುವಂಥದ್ದು ಕ್ಯಾಲಿಫೋರ್ನಿಯಾ ಸ್ಟೇಟು. ಅಲ್ಲಿ ಒಂದು ಆ ಸ್ಟೇಟ್ನಲ್ಲಿ ಒಂದು ಸ್ಯಾನ್ ಹೋಸೆ ಅಂತ ಒಂದು ಸಿಟಿ, ಸ್ಮಾಲ್ ಸಿಟಿ. ಇಲ್ಲಿ ಒಂದು ನಮ್ಮ ಕೇಳ್ಬೋದು ನಿಮಗೆ, ಈ ಅಮೇರಿಕದಲ್ಲೂ ಈ ಸಂತೆ ಮಾಡ್ತಾರಾ ಅಂತ. ಹೌದು, ಇಲ್ಲೂ ಸಂತೆ ಮಾಡ್ತಾರೆ. ಭಾನುವಾರ ಒಂದು ಸಂತೆ ಇರುತ್ತೆ ಅಲ್ಲಿ. ಓಕೆ, ಅದಕ್ಕೆ ಫಾರ್ಮರ್ಸ್ ಮಾರ್ಕೆಟ್ ಅಂತಾರೆ. ಅಂದರೆ ಈ ರೈತರೆಲ್ಲ ಅವ್ರು ಬೆಳೆದಿದ್ದಂಥ ಒಂದು ಏನಿರ್ತದೆ ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಎಲ್ಲನೂ ಇಲ್ಲಿ ಬಂದು ಅವರೇ ಡೈರೆಕ್ಟಾಗಿ ಇಲ್ಲಿ ಮಾರಾಟ ಮಾಡ್ತಾರೆ. ಮಾರಾಟ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಈಗ ಶಾಪ್ಸ್ಗೆ ಹೋಗಿದ್ರೆ 2-3 ದಿವಸ ಆಗಿರ್ತದೆ, ಅಷ್ಟೊಂದು ಫ್ರೆಶ್ ಇರಲ್ಲ ಅಂತ ಇಟ್ಕೊಳ್ಳಿ. ಓಕೆ, ಈ ತರಕಾರಿ ನಾವು ಇಲ್ಲಿ ಡೈರೆಕ್ಟಾಗಿ ತೊಗೊಳೋದ್ರಿಂದ ಒಂದು ವಾರಕ್ಕಾಗುವಷ್ಟು ಒಂದು ತರಕಾರಿಗಳು ತೊಗೊಂಡು ಹೋಗ್ಬಿಟ್ಟು ಮನೆಗೆ ಫ್ರಿಡ್ಜಲ್ಲಿ ಇಟ್ಕೊಂಡ್ಬಿಡ್ತಾರೆ. ಸೊ ಆಮೇಲೆ ಅದು ಡೈರೆಕ್ಟಾಗಿ ಈ ರೈತರಿಗೂ ಅವರು ಇವರಿಗೆ ತಗೊಳ್ಳುವಂಥವ್ರಿಗೆ, ಗ್ರಾಹಕರಿಗೆ ಡೈರೆಕ್ಟಾಗಿ ಮಾರಿದಾಗ ಅವ್ರಿಗೂ ಒಂದು ತೃಪ್ತಿ ಇರ್ತದೆ, ಒಂದು ಒಳ್ಳೆ ಪ್ರೈಸ್ಗೂ ಸಿಗುತ್ತೆ, ಇವ್ರಿಗೂ ಫ್ರೆಶ್ ತರಕಾರಿ ಸಿಕ್ತು ಅಂತ ಅನ್ನೋದೊಂದು ಖುಷಿ ಇರುತ್ತೆ. ಒಂದು ಸುತ್ತ ಒಂದು ಸರ್ಕಲ್ ನೋಡಿ, ಇಲ್ಲಿ ದೊಡ್ಡದೊಂದು ಸರ್ಕಲ್ ಇದೆ. ಯಾರೋ ನಮ್ಮವರು ಗೊತ್ತಿರೋ ಯಾರೋ ಒಂದು ಏನೋ ತರಕಾರಿ ಎಲ್ಲ ತಗೋತವ್ರೆ. ವಾಟರ್ ಮಿಲನ್ನು, ಫ್ರೂಟ್ಸು, ಕರ್ಬೂಜ ನೋಡಿ ಸರ್, ಫ್ರೆಶ್ ಕರ್ಬೂಜ ಇದೆ ಇಲ್ಲಿ, ಕಟ್ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೊ ಹಿಂಗೆ ಕಟ್ ಮಾಡಿ ಇಟ್ಟಿರ್ತಾರೆ ಫ್ರೆಶ್. ಅದನ್ನು ನೋಡಿಕೊಂಡು ಎಷ್ಟು ಹಣ್ಣಾಗಿದೆ, ಯಾವ ಥರದ್ದು ಬೇಕು ಅಂತ ಅಂದ್ಬಿಟ್ಟು ತೊಗೊಂಡೋಗ್ಬೋದು. ಈ ದೇಶದಲ್ಲಿ ಎಷ್ಟು ವೆರೈಟೀಸ್ ಆಫ್ ಫ್ರೂಟ್ಸ್ ಇದೆ ಅಂತಂದರೆ, ಆಪಲ್ನಲ್ಲಿ ಒಂದು 10 ವೆರೈಟೀಸ್ ಇರುತ್ತೆ. ಪ್ರತಿಯೊಂದು ಹಣ್ಣು ತುಂಬ ಚೀಪ್ಸ್ ಇಲ್ಲಿ. ಹಂಗಾಗಿ ಅವರೇ ಬೆಳೆದಿರೋದ್ರಿಂದ ಇಲ್ಲಿ ಇದರ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಬೆಳೆದಿರೋದ್ರಿಂದ ನೋಡಿ ಅದೆಲ್ಲ ಮಾರ್ತಿದ್ದಾರೆ ಅವರು. ಪೀಚು, ಪ್ಲಮ್ ಅಂತ ಹೇಳ್ಬಿಟ್ಟು ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ ಇರುತ್ತೆ. ಹಂಗೇ ಸ್ವಲ್ಪ ಬೇರೆ ಕಡೆ ವೆಜಿಟೇಬಲ್ಸ್ ಕಡೆ ಹೋಗೋಣ ನಡೀರಿ. ಇದು ಪ್ಲಮ್ ಅಂತಾರೆ ಇದಕ್ಕೆ. ಪ್ಲಮ್ ಅದು ಇದೊಂದು ಫ್ರೂಟು. ಅದರಲ್ಲೂ ಒಂದು ಎಷ್ಟೊಂದು ವೆರೈಟಿ ಇದೆ ನೋಡಿ. ಅದೊಂಥರ ಪ್ಲಮ್ಮು, ಇದೊಂಥರ ಪ್ಲಮ್ಮು, ಅದು ರೆಡ್, ಇದು ಪ್ಲಮ್ಮು. ಇನ್ನು ಟೊಮೊಟೊ ನೋಡಿ, ರೈತರು ಬೆಳೆದಿರುವಂಥದ್ದನ್ನ ಡೈರೆಕ್ಟಾಗಿ ಇಲ್ಲೇ ಮಾರಾಟ ಮಾಡ್ತಾರೆ. ಇಲ್ಲಿ ತೊಗೊಳ್ಳೋದು, ಅಲ್ಲಿ ಹೋಗಿ ವೇಯ್ ಮಾಡಿಸ್ಕೊಂಡು ತೊಗೊಂಡೋಗ್ಬೋದು. ನಮ್ಮಲ್ಲಿ ಸಂತೆ ಅಂತಂದರೆ, ಚಿಕ್ಕ ಸಂತೆ ಅಂದರೆ ಏನು ಕಾಲಿಡೋಕ್ಕೆ ಜಾಗ ಇರೋಲ್ಲ. ಇಲ್ಲೊಂಥರ ಬಂದು ಅದನ್ನು ಮಜಾ ಮಾಡ್ತಾರೆ ಇಲ್ಲಿ. ಈ ವೆದರ್ ಚೆನ್ನಾಗಿರುತ್ತೆ. ಕ್ಯಾಲಿಫೋರ್ನಿಯಾ ಅಂತಂದರೆ ಯಾವಾಗಲೂ ಬೆಂಗಳೂರು ವೆದರ್ ಇದ್ದಂಗೆ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಬಂದು ಅವರು ಎಲ್ಲ ಏನೋ ಅದು ಮಜಾ ಮಾಡಿಕೊಂಡು. Hello, welcome to the farmers market. Thank you sir. Stopping by. It's a fresh honey. Oh, for sure. All organic fresh honey. Yeah. So how long you are growing this one, honey, actually? Well, my boss is the one that tends to the hives. I just sell here at the market. Okay. She tends to the hives on a weekly basis. Okay. And they are jarred every week. Very good, very nice. So we have hives in and around Santa Clara County. So this is the local honey that will help with the allergies to wildflower. Oh, for the allergies. Oh yeah. This one will help for the allergies? Yeah. Okay. Totally pure organic honey. Oh yeah, for sure. Yeah. We have the honeycomb to prove it. Oh, okay. ಇಲ್ಲಿ ನೋಡಿ, ಇದು ಹನಿ ಇದು ನೋಡಿ. ಇದು ವೆಜಿಟೇಬಲ್ಸ್ ನೋಡಿ, ಇದು ಸೊಪ್ಪುಗಳು ನೋಡಿ ಸರ್, ಎಲ್ಲ ವೆರೈಟಿ ಸೊಪ್ಪುಗಳು. ದಂಟಿನ ಸೊಪ್ಪು ನೋಡಿ ಸರ್, ನೀವು ಕೇಳ್ಬೋದು ದಂಟು ಸೊಪ್ಪು ಸಿಗುತ್ತೆ ಅಮೆರಿಕದಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ, ಫ್ರೆಶ್ಶಾಗೆ. ಇದು ಪಾಲಕ್ ಅಂತೀವಲ್ಲ ಆ ಥರ ಒಂದು, ಇಲ್ಲಿ ಒಂದು 10-15 ವೆರೈಟಿ ಸೊಪ್ಪಿದೆ. ತುಂಬ ಪ್ಯೂರ್ ಆರ್ಗ್ಯಾನಿಕ್. ಇಲ್ಲಿ ನೀರು ಗೊತ್ತಲ್ಲ, ಎಲ್ಲ ಕೊಳಚೆ ನೀರಂಗೆ ಬರೋಂಗಿಲ್ಲ. ಓಕೆ, ವೆಜಿಟೇಬಲ್ಸ್ ನೋಡಿ, ಇದು
ಆಮೇಲೆ ಇಲ್ಲಿ ಸಪೋರ್ಟ್ ಮಾಡ್ತಾರೆ ಇಂಥದ್ದಕ್ಕೆಲ್ಲ. ಯಾಕೆಂತಂದರೆ ಫಾರ್ಮರ್ಸ್ ಡೈರೆಕ್ಟಾಗಿ ಮಾರೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ. ಒಂಥರ ಮಕ್ಕಳು ಕರ್ಕೊಂಡು ಒಂಥರ ಟೂರ್ ಬಂದಂಗೆ ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗೋಣ ಬರೋಣ ಪಾಪ ಅಂತಂದ್ಬಿಟ್ಟು ಒಂಥರ ವಾಕಿಂಗ್ ಆಗುತ್ತೆ. ನೋಡಿ ನಮ್ಮವರೆಲ್ಲ ಇಲ್ಲಿ ಓಡಾಡ್ತಿದ್ದಾರೆ. ಇಲ್ಲಿ ಬರೀ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು ಅಷ್ಟು ಮಾತ್ರ. ಅದು ಓನ್ ಫಾರ್ಮರ್ಸ್ ಬೆಳೆದಿರುವಂಥದ್ದು ಇವೆಲ್ಲ. ನೋಡಿ ಈ ಹೀರೆಕಾಯಿ, ಬದನೆಕಾಯಿ, ಸೀಮೆ ಬದನೆಕಾಯಿ, ಇಲ್ಲ ಅದನ್ನೆಲ್ಲ ಕೆಲವರು ಇಷ್ಟಪಡಲ್ಲ ಅದಕ್ಕೋಸ್ಕರ. ಇಲ್ಲಿ ಈ ದೇಶದಲ್ಲಿ ಬೆರೀಸ್ ಎಷ್ಟಿದೆ ಅಂತಂದರೆ ಸುರೇಶ್, ವೆರೈಟೀಸ್ ಆಫ್ ಬೆರೀಸು. ಅದರಲ್ಲೂ ಸ್ಟ್ರಾಬೆರೀಸ್ ಅಂತೂ ನಮ್ಮ ಏನೋ ಅಫೋರ್ಡಬಲ್ ಪ್ರೈಸ್, ಎಲ್ಲನೂ ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ಮೇಯ್ನಾಗಿ ಏನಂತಂದರೆ ಆರ್ಗ್ಯಾನಿಕ್ಕು, ಅದು ಒಂಥರ ಫ್ರೆಶ್ ಇರುತ್ತೆ. ಅವರೇ ಇದು ಕಟ್ಕೊಂಬಂದು ಈಗ ಇವತ್ತು ಬೆಳಿಗ್ಗೆ ಕಟ್ಕೊಂಡ್ಮಾಡ್ಕೊಂಡು ಇಟ್ಟಿರ್ತಾರೆ, ಆ ಥರ ಫ್ರೆಶ್ ಇರುತ್ತೆ. ನೋಡಿ ಇಲ್ಲಿ ಸ್ಟ್ರಾಬೆರೀಸು, ಇದು ಏನು ರಾಸ್ಬೆರೀಸ್, ಇದು ಅಷ್ಟು ಚೆನ್ನಾಗಿರುತ್ತದೆ. ಬೆರೀಸ್ ತಿನ್ನೋದಕ್ಕೆ ಇಲ್ಲಿ ಬ್ಲೂಬೆರಿ, ರಾಸ್ಬೆರಿ, ಆಮೇಲೆ ನಮ್ಮಲ್ಲಿ ಇದು ಬರ್ತದಲ್ಲ ಈ ಮಲ್ಬೆರಿ ಅಂತ, ಅದನ್ನೂ ಮಾರ್ತಾರೆ ಇಲ್ಲಿ. ತುಂಬ ಚೆನ್ನಾಗಿರುತ್ತೆ ಮಲ್ಬೆರೀಸು. ಎಲ್ಲ ತೊಗೊಂಡು ಹೋಗ್ತಾರೆ, ಎಲ್ಲನೂ ಸಲಾಡ್ ಮಾಡ್ಕೊಂಡು ತಿಂತಾರೆ. ಅದನ್ನು ಎಲ್ಲ ವೆರೈಟೀಸ್ ಆಫ್ ಫ್ರೂಟ್ಸ್ನ ಇಟ್ಕೊಂಡು. ನೋಡಿ ಹೂ ಸಿಗ್ತದ ಅಂತ ಕೇಳ್ಬೋದು ನೀವು. ಇಲ್ಲಿ ಫ್ರೆಶ್ಶಾಗಿ ಹೂವು ತೊಗೊಬಂದ್ಬಿಟ್ಟು ಮಾರ್ತಾರೆ ಇಲ್ಲಿ. ಈಗ ನಮ್ಮಲ್ಲಿ ಏನೋ ಪೂಜೆಗಳು ಇರ್ತದೆ ಅಂತ ಇಟ್ಕೊಳ್ಳಿ, ಫಾರ್ಮಸಿ ಮಾರ್ಕೆಟು ಬಂದ್ಬಿಟ್ಟು ಎಲ್ಲ ಫ್ಲವರ್ಸ್ ಎಲ್ಲ ತೊಗೊಂಡು ಹೋಗೋದು. ಹಿಂಗೆ ನೋಡಿ ಎಲ್ಲ ಸನ್ಫ್ಲವರು, ಅದು ಕೆಲವರೆಲ್ಲ ನಾವು ಈ ಪೂಜೆಗೆ ಇಡ್ತೀವಲ್ಲ, ಈಗ ಹಬ್ಬಗಳು ಬರ್ತದಲ್ಲ, ಹಿಂಗೆ ಬಂದುಬಿಟ್ಟು ಎಲ್ಲ ಫ್ರೆಶ್ಶಾಗಿ ನಾವು ಫ್ಲವರ್ಸ್ ತೊಗೊಂಡು ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಇದು. ಒಂದು ಸುಮ್ಮನೆ ಒಂದು ಸರ್ಕಲ್ ಬಂದರೆ ಒಂಥರ ಔಟಿಂಗ್ ಥರ ಬರ್ತಾರೆ ಇಲ್ಲಿ. ಏನೇ ಬಂದರೂ ಒಂಥರ ಔಟಿಂಗ್ ಥರ ಬರ್ತಾರೆ. ಬಂದು ಎಲ್ಲನೂ ಹೆಂಗೆ ಶಾಪ್ ಮಾಡಿಕೊಂಡು ಮುಸ್ಕಿನ ಜೋಳ ನೋಡಿ $1 ಇಷ್ಟು ಅಂತ ಇರುತ್ತೆ, ಒಂದು 4-5 ಅವ್ರನ್ನ ಪಿಕ್ ಮಾಡಿಕೊಂಡು ಅದೆಲ್ಲ ಬೇಯಿಸ್ಕೊಂಡು ತಿಂತಾರೆ. ಬದನೆಕಾಯಿ ಏನಿದೆ ಡಿಫ್ರೆಂಟ್ ಆಗಿದೆ. ಓ ಉದ್ದ ಅಲ್ವಾ? ಹೌದು, ಎಷ್ಟು ದಪ್ಪ ಇದೆ ನೋಡಿ. ನೋಡಿ ಸಕ್ಕ ಉದ್ದಕ್ಕಿರೋದು. ಸೋರೆಕಾಯಿ ನೋಡಿ ಸರ್, ಬೆರೀಸ್ ನೋಡಿ ಇಲ್ಲಿ ತೋರಿಸಿ ನೋಡಿ. ಬನ್ನಿ, ಆವಾಗಲೇ ಹೇಳ್ತೇನೆ ನಾನು. ಬ್ಲೂಬೆರಿ, ರಾಸ್ಬೆರಿ, ಮಲ್ಬೆರಿ, ಹೌದು ನೋಡಿ. ಇನ್ನೂ ವೆರೈಟೀಸ್ ಇರುತ್ತೆ, 5-6 ವೆರೈಟೀಸ್ ಇರುತ್ತೆ. ಇದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬೆಳಿಗ್ಗೆ ಮಾರ್ನಿಂಗ್ ಇಲ್ಲಿ ಯೋಗಟ್ ಜೊತೆ ತಿಂತಾರೆ. ಈಗ ಒಂದಷ್ಟು ಬೆರೀಸ್ ಹಾಕೊಂಡು ಇದೇ ಬ್ರೇಕ್ಫಾಸ್ಟು. ಕೆಲವರು ತುಂಬ ಇಷ್ಟ. ನಾವು ಹಂಗೇನೆ ಬೆಳಿಗ್ಗೆ ಒಂದು ಸ್ವಲ್ಪ ಇದನ್ನೆಲ್ಲ ಬ್ರೇಕ್ಫಾಸ್ಟ್ ತೊಗೊಂಡು ಇದಕ್ಕೆ ಏನು ಮಿಲ್ಕ್ಗೆ ಇದನ್ನೆಲ್ಲ ಬೆರೀಸ್ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಈ ಮಾರ್ಕೆಟಿಂದ ಬೇರೆ ತೊಂದರೆ ಆಗಲ್ವಾ ಈಗ ಯಾರಿಗೆ? ಅವ್ರಿಗೆ ಲೈಕ್ ಯಾರು ಅಂಗಡಿಯವ್ರು ಇಟ್ಕೊಂಡಿರ್ತಾರಲ್ಲ? ಇಲ್ಲ ಇಲ್ಲ, ಅದು ಫಾರ್ಮರ್ಸ್ಗೆ ಸಪೋರ್ಟ್ ಮಾಡಲೇಬೇಕದು. ಈಗ ನಮ್ಮಲ್ಲಿ ಸಂತೆ ಮಾಡುತ್ತೆ ಅಂತಂದರೆ ಸಂತೆ ಮಾಡೋ ತೊಂದರೆನ ಅಂತ ಕೇಳಿದ್ರೆ ಹೆಂಗೆ ಅಲ್ವಾ? ಆ ಥರ ಸಪೋರ್ಟಿಂಗ್ ದ ಫಾರ್ಮರ್ಸ್. ಹೌದು ಹೌದು, ಲೋಕಲ್ ಫಾರ್ಮರ್ಸ್ಗೆ ಬಂದ್ಬಿಟ್ಟು ಡೈರೆಕ್ಟಾಗಿ ಅವರಾಗಿನೇ ಸ್ಟಾಲ್ ಇಟ್ಕೊಂಡು ಓನ್ಲಿ ಆನ್ ಸಂಡೇಸ್. ಇದೇನು ಈ ಥರ ಸ್ಪೆಷಲ್ ಫ್ಲವರ್ಸ್ ಇದೆ? ಯಾವುದು? ಇದು ನಮಗೆ ಹೆಸರು ಮರ್ತೋಗಿದೆ, ಅದು ಆರ್ಚಿಡ್ಸ್ ಅಂತ. ಓಕೆ, ಫ್ಲವರ್ಸ್. ಈಗ ಮನೆಗೆ ಯಾರು ಹೋದಾಗ ಸುಮ್ಮನೆ ಬರೀ ಕೈಲಿ ಹೋಗೋದು ಏನಕ್ಕೆ ಅಂತ ಅಂದ್ಬಿಟ್ಟು ಈಗ ಒಂದು ಗ್ರೂಪ್ ಫ್ರೆಶ್ ಆಗುತ್ತೆ, ಇದಾಗುತ್ತೆ. ಇದನ್ನು ತುಂಬ ವರ್ಷ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ನನ್ನ ಫ್ರೆಂಡ್ ಮನೆ ಗ್ರೂಪ್ ಫ್ರೆಶ್ ಇದನ್ನೇ ಕೊಟ್ಟಿದ್ದೆ. ತಗೊಂಡೋಗ್ತಾರೆ, ಗಿಡನೇ ತಗೊಂಡೋಗೋದು. ಇದು ಹೋಗಲ್ಲ, ಇದು ಲೈಫ್ ಲಾಂಗ್ ಉಳ್ಕೊಳ್ಳುತ್ತೆ ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ. ಮನೆಗೆ ಹೋಗ್ಬೇಕಾದ್ರೆ ಸುಮ್ಮನೆ ಬರೀ ಕೈಲಿ ಬೇಡ ಅಂತ ಅಂದ್ಬಿಟ್ಟು ಈ ಥರದನ್ನೆಲ್ಲ ತೊಗೊಂಡೋಗ್ತಾರೆ. ಆಮೇಲೆ ಹೋಗಲ್ಲ, ಇದು ಮನೇಲಿ ಇಟ್ಕೊಂಡ್ಬಿಟ್ರೆ ಸುಮಾರು ವರ್ಷ ಬರುತ್ತೆ. ಸ್ಪೆಷಲಿ ಇದೆಲ್ಲ ಒಳ್ಳೊಳ್ಳೆ ತರಕಾರಿಗಳೆಲ್ಲ ನೋಡಿ, ತಾಜಾ ತರಕಾರಿ ಅಂತ ಹೇಳ್ತೀವಿ. ಆನಿಯನ್ನು, ಬೆಳ್ಳುಳ್ಳಿ, ನಮ್ಮ ಆರ್ಗ್ಯಾನಿಕ್ ಆನಿಯನ್ನು, ಬೆಳ್ಳುಳ್ಳಿ ಅಂತೀವಲ್ಲ, ಶುಂಠಿ ಏನು ಅಷ್ಟು ದೊಡ್ಡದಿದೆ ಸರ್? ನೋಡಿ ಇಲ್ಲಿ ಆನಿಯನ್ ನೋಡಿ, ಬೆಳ್ಳುಳ್ಳಿ ನೋಡಿ, ಆರ್ಗ್ಯಾನಿಕ್. ಅಲ್ಲಿಂದ ಏನು ತರಬೇಕಾಗಿಲ್ಲ, ಪ್ಯೂರ್ ಆರ್ಗ್ಯಾನಿಕ್. ಆಮೇಲೆ ಒಂದೇನು ಗೊತ್ತಾ, ಒಂದು ಯಾವುದು
ಇಲ್ಲಿ ಗಲೀಜು ನೀರನ್ನು ಗೊತ್ತೇ ಇಲ್ಲ ಅವ್ರಿಗೆ. ಗಲೀಜು ನೀರೆಲ್ಲ ಸೀವೇಜ್ ಎಲ್ಲ ಫುಲ್ ರಿಫೈನ್ಡ್ ಡ್ರಿಂಕಿಂಗ್ ವಾಟರ್ ಥರ ಇದು ಮಾಡೋದು ಅದನ್ನು, ವಾಟರ್ ಪ್ಯೂರಿಫಿಕೇಷನ್ನು ಸೀವೇಜ್ ಸಿಸ್ಟಮ್ನ. ಇಲ್ಲಿ ನೋಡಿ ಸರ್, ಕ್ಯಾಪ್ಸಿಕಮ್ಮು, ಅದಾದ ಇದೊಂದು ವೆರೈಟಿ ಬದನೆಕಾಯಿ, ಇದು ಗೆಣಸು. ತುಂಬ ಗೆಣಸು ತಿಂತಾರೆ ಇಲ್ಲಿ. ಮಾರ್ನಿಂಗು ಗೆಣಸು ಬೇಯಿಸ್ಕೊಂಡು ಅರ್ಧ ತಿಂದರೆ ಫುಲ್ ಅವ್ರು ಬ್ರೇಕ್ಫಾಸ್ಟ್ ನೋಡಬೇಕು. ನಾನು ಹೇಳಿದ್ನಲ್ಲ ಅವಾಗಲೇ, ಬೆರೀಸು ಇದು ಏನೋ ಯೋಗಟ್ಟು, ಅರ್ಧ ಒಂದು ಇದು ಈ ಥರ. ಆಮೇಲೆ ಅವ್ರದ್ದು ಏನಾದ್ರು ಒಂದು ಲೋಕಲ್ ಹಾರ್ಟ್ಸ್ ಇರ್ತದಲ್ಲ, ಅವ್ರು ಏನಾದ್ರು ಮಾಡಿರೋವಂಥದ್ದು ಅದನ್ನು ಈಗ ಅದನ್ನು ಮಾಡ್ಬೋದು. ಕೆಲವು ಸ್ಪೆಷಲ್ ಪೈಸ್ ಅಂತಾರೆ ಇದಕ್ಕೆ. ಆಪಲ್ ಪೈ, ಪಂಪ್ಕಿನ್ ಪೈ, ನಮ್ದು ಇದು ಕುಂಬಳಕಾಯಿ ಪೈ, ಈ ಥರದ್ದೆಲ್ಲ ಅದ್ರಲ್ಲಿ ಮಾಡಿರ್ತಾರೆ ಇದನ್ನು. ಏನೇನು ಸೀಡ್ಸ್ ಹಾಕಿದ್ದೀವಿ ಅಂದರೆ ಇದು ಕ್ಯಾರೆಟ್ ಪೈ, ಇದು ಏನಿದೆ ಕಾಣಿಸ್ತಲ್ಲ ನನಗೆ. ಹಾಂ, ಓಕೆ. ಹಿಂಗೆ ಇದು ಆಲ್ಮಂಡ್. ಈ ಕ್ಯಾಲಿಫೋರ್ನಿಯಾ ಇಸ್ ಫೇಮಸ್ ಫಾರ್ ಆಲ್ಮಂಡ್ಸು. ಎಷ್ಟು ಚೆನ್ನಾಗಿರುತ್ತೆ ಆಲ್ಮಂಡ್ಸ್ ಅಂತಂದರೆ ಅಯ್ಯೋ ನೋಡ್ಬೇಕು ಅದನ್ನು. ಅದು ಆರೆಂಜು ಆ್ಯಂಡ್ ಆಲ್ಮಂಡ್ ಈಸ್ ಫೇಮಸ್ ಇಲ್ಲಿ. ಮತ್ತು ಇದು ಗ್ರೇಪ್ಸು, ನ್ಯಾಪಾ ವ್ಯಾಲಿ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ವೈನ್ ಇದೆಲ್ಲ ಮಾಡ್ತಾರೆ. ಸೊ ಸುತ್ತಮುತ್ತ ಇರೋವಂಥ ಇದು ಇರ್ತಾರಲ್ಲ, ಫಾರ್ಮರ್ಸ್ ಇರ್ತಾರಲ್ಲ, ಅವರೆಲ್ಲರೂ ಬಂದು ಇದು ಮಾಡ್ತಾರೆ. ಸೊ ನಾನ್ ವೆಜ್ ಸೇಲ್ ಮಾಡಲ್ವಾ ಇಲ್ಲಿ? ನಾನ್ ವೆಜ್ಜು ಇರುತ್ತೆ, ಆ ಕಡೆ ಬೇರೆ ಕಡೆ ಇರುತ್ತೆ, ಅದು ಶಾಪ್ಸಲ್ಲಿ ಮಾಡ್ತಾರೆ ಅದನ್ನು. ಹೌದು, ಇದು ಎಲ್ಲ ಇದು ಪೀಟಾ ಬ್ರೆಡ್ ಅಂತ ಇರಲ್ಲ, ಇದು ಸ್ನ್ಯಾಕ್ಸ್ ಥರ ಡಿಫ್ರೆಂಟ್ ವೆರೈಟೀಸ್. ಅವ್ರು ಏನೇನು ಗ್ರೋ ಮಾಡ್ತಾರೆ ಲೋಕಲಲ್ಲಿ ಅದನ್ನೆಲ್ಲ ತೊಗೊಬಂದು ಡೈರೆಕ್ಟಾಗಿ ಮಾರ್ತಾರೆ. ಬ್ರೆಡ್ಡು ಅಷ್ಟೇ, ಇವರೇ ಲೋಕಲ್ನಾಗ ಅವರೇನು ಫಾರ್ಮರ್ಸ್ ಇದರಿಂದ ಬ್ರೆಡ್ ಮಾಡೋವಂಥದ್ದು ಆ ಥರ. ಶಾಪ್ಸು ಕೊಡೋಕ್ಕೆ ಬದಲಾಗಿ ಇಲ್ಲೇ ಡೈರೆಕ್ಟಾಗಿ ಮಾರೋವಂಥದ್ದು. ಸೊ ನೀವು ಫಾರ್ಮರ್ಸ್ ಟು ಗ್ರಾಹಕರು ಡೈರೆಕ್ಟಾಗೆ. ಅಂದರೆ ಪ್ರತಿಯೊಂದು ಸಿಟಿಯಲ್ಲೂ ಇರುತ್ತೆ ಈ ಥರ? ಹೌದು, ಲೋಕಲ್ ಸಿಟೀಸಲ್ಲಿ ಎಲ್ಲಾದ್ರೂ ಇರುತ್ತೆ. ಈಗ ಕ್ಯಾಲಿಫೋರ್ನಿಯಾದಲ್ಲಿ ಸ್ಯಾನ್ ಅನ್ನೋದು ಒಂದು ಸಿಟಿ, ಅಲ್ಲೂ ಇರುತ್ತೆ ನೋಡಿ. ಇಲ್ಲಿ ಹೇಳಿದ್ರೆ ನಾನ್ ವೆಜ್ ಅಂದ್ರಲ್ಲ, ಫಿಶ್ಶು ಲೋಕಲ್ ಇಟ್ಕೊಬಂದು ಫ್ರೆಶ್ಶಾಗಿ ಬೆಳಿಗ್ಗೆ ಯಾವತ್ತೋ ಕಟ್ ಮಾಡಿ ಎಲ್ಲೋ ತೊಗೊಬಂದಿರೋದಲ್ಲ, ಇದೆಲ್ಲ ಲೋಕಲ್ ಏನಿರ್ತದೆ ಅದನ್ನು ತೊಗೊಬಂದು ಇಲ್ಲೇ ಮಾರ್ತಾರೆ. ನಮ್ಮಲ್ಲೂ ಮಾಡ್ತಾರಲ್ಲ ಸಂಡೆಗಳು ಅಂತಂದ್ರೆ ಕರ್ಮೀನು ತೊಗೊಳ್ತಾರೆ, ಫಿಶ್ ತೊಗೋತಾರಲ್ವಾ, ಸೇಮ್ ಇದು ನೋಡಿ. ಅಮೇರಿಕದಲ್ಲೂ ಅಲ್ಲಿ ಆ ಬೆಟ್ಟಗಳು ನೋಡಿ, ಆ ಬೆಟ್ಟದ ಸುತ್ತ ಮಧ್ಯ ಸೆಂಟ್ರಿದು, ಸುತ್ತ ಆ ಬೆಟ್ಟಗಳ ಮಧ್ಯೆ ಒಂದು ಸಿಟಿ ಇದೆ ಇದು ಸ್ಯಾನ್ ಹೋಸೆ ಇದರಲ್ಲಿ. ಸೊ ಆ ಒಂದು ಇದರಲ್ಲಿ ಸೆಂಟ್ರಲ್ಲಿ ಮಾಡ್ತಾರದು. ನಮಸ್ಕಾರ ತಮ್ಮಣ್ಣವ್ರೆ, ಯಾವಾಗ ಬಂದ್ರಿ ನೀವು? ಹಂಗೆ ಅವ್ರನ್ನ ಮಾತಾಡ್ಸಿ ತಮ್ಮಣ್ಣವ್ರಿಗೆ. ತಮ್ಮಣ್ಣ ಏನಿದು ತಮ್ಮಣ್ಣ? ಇದು ನನಗೆ ಗೊತ್ತಾಗ್ತಿಲ್ಲ. ಇದು ಹಾಂ, ಟೀ. ಓಕೆ, ಟೀ ಪೌಡರ್ಸ್. All the other samples here. Try to try it. Okay. So this is caffeine free and with caffeine? We have green tea have a very limited caffeine actually. Okay. Yeah. Try something here as well. Which one is the organic one? All organic actually. All organic. Yeah, Farmers all market. tea. Good for tasting? Yeah. No, we'll taste it. Yeah, we have a. Yeah. Give me one. Which one would Give you me. like to try it? I tried just. Yeah. Jasmine, sure. Yeah. No, farmers marketing everything has to be organic. Oh, okay. Here you go. ನೋಡಿ, ಇದು ಪ್ರತಿಯೊಂದು ಇಲ್ಲಿ ಮಾರುವಂಥದ್ದು ಪ್ರತಿಯೊಂದು ಆರ್ಗ್ಯಾನಿಕ್ ಇರಬೇಕು. Here. I'd like to try the honey black. Sure, yeah. Although these ones called honey black tea, we don't put any honey on. ಸ್ಯಾಂಪಲ್ ಅಂತ ಕೊಡ್ತಾರೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ತಗೋಬೋದು. Baking process to bring out the natural sweetness. Yeah. So how do you like the jasmine tea? Very good one. It's all natural actually. Yeah, With the yeah. real flower inside. Real flower inside. Real flower. That's why you won't taste anything like bitter flavor. Sometimes you may taste something different. Makes sense. Okay. So, which flavor is this one? Jasmine. This one. Jasmine. Yeah, Jasmine. Are you the? And I'm just Supporting the farmers. farmers. Yeah. So we are supporting the farmers and we are put it in all the promotion actually. Okay. ಕೆಲವ್ರಿಗೆ ಇಷ್ಟ ಆಗಲ್ಲ. Hi. Take a sample. ಇದಿಷ್ಟು ಇಲ್ಲಿ ಲೋಕಲ್ ಫಾರ್ಮರ್ಸ್ ಮಾರ್ಕೆಟು ಸ್ಯಾನ್ ಹೋಸೆದು. ಮುಂದಿನ ಯಾವ್ದಾರ ಒಂದು ಇದಕ್ಕೆ ಫಾರ್ಮರ್ಸ್ ಮಾರ್ಕೆಟು ಮತ್ತು ಇನ್ನೊಂದು ಒಂಥರ ಅಟ್ರಾಕ್ಟಿವ್ ಸಿಟಿಗೆ ಕರ್ಕೊಂಡು ಹೋಗೋಣ. ಅದೊಂದು ಇದು ನೋಡಿ, ಈ ರೋಡ್ ನೋಡಿ, ಸೋ ಬ್ಯೂಟಿಫುಲ್. ಆ ಮರ ಮಧ್ಯ ಇದು. ಇಂಥ ಬಿಗ್ ಸಿಟಿನಲ್ಲಿ ಒಂದು ಫಾರ್ಮರ್ಸ್ ಮಾರ್ಕೆಟ್ ಸೆಂಟ್ರಲ್ ಇಟ್ಟವ್ರೆ ಅಂತಂದರೆ, ನಮ್ಮಲ್ಲಿ ಸಂತೆ ಮಾಡ್ತಾರೆ ಅಂತಂದರೆ ನಿಮ್ಗೆ ಗೊತ್ತಿರಬೇಕು, ಅಲ್ಲಿ ಎಂಟ್ರ್ ಹಾಕೋಕ್ಕಾಗಲ್ಲ. ಒಂದು ಸ್ಮೆಲ್ಲು, ಇದು ಜನಜಂಗಳಿ, ಆ ಮಾರ್ಕೆಟಲ್ಲಿ ಕೆಳಗಡೆ ತುಳ್ಕೊಂಡು ಓಡಾಡೋದು, ತರಕಾರಿ ಬಿಸಾಕಿರೋದು ಇಲ್ಲೂ ಮಾಡ್ತಾರೆ. ಇದೇ ಥರ ಸೇಮ್ ಜನನೂ ಬಂದು ತೊಗೊಂಡು ಹೋಗ್ತಾರೆ, ಪ್ರತಿಯೊಂದನ್ನು ತೊಗೊಂಡು ಹೋಗ್ತಾರೆ. ಆದರೆ ಎಷ್ಟು ನೀಟಾಗಿರುತ್ತೆ ಅಂತಂದ್ರೆ ನೋಡಿ, ಎಷ್ಟು ಸೋ ಬ್ಯೂಟಿಫುಲ್ ವೆದರು. ಇದನ್ನೆಲ್ಲ ಎಂಜಾಯ್ ಮಾಡೋಕ್ಕೋಸ್ಕರ ಬರ್ತಾರೆ ಇಲ್ಲಿಗೆ. ನಮಸ್ಕಾರ ಮೇಡಮ್.
ಕನ್ನಡದವ್ರಾ? ಹೌದಾ? ಎಷ್ಟು ದಿವಸ ಆಯ್ತು ನೀವು ಇದಕ್ಕೆ ಬಂದು ಅಮೆರಿಕಕ್ಕೆ? ಒಂದು 10-11 years ಆಯ್ತು. 11 ವರ್ಷ ಆಯ್ತು. ಇಲ್ಲೇ ಸೆಟ್ಲ್ ಆಗಿರೋದು? ಇಲ್ಲೇ ಸೆಟ್ಲ್ ಆಗಿ. ಹೌದಾ? ಓಕೆ ಓಕೆ. ಏನು ಅನ್ಸುತ್ತೆ ಮೇಡಮ್ ಇದು? ಎವ್ರಿ ವೀಕ್ ಇಲ್ಲೇ ಬರ್ತೀವಿ. ತುಂಬಾ ಚೆನ್ನಾಗಿರ್ತದ. ನಾವು ಫುಡ್ ಐಟಮ್ ಸಿಗತ್ತಾ, ಎಲ್ಲ ತರಕಾರಿ ಎಲ್ಲ ಸಿಗತ್ತಾ. ತುಂಬಾ ಜನ ಇಂಡಿಯನ್ಸ್ ಬರ್ತಾರ. ತಗೊಂಡೋಗೋದು, ಅವ್ರು ತಗೊಂಡೋಗಿ ಇಟ್ಕೊಂಡು ಫ್ರಿಜ್ ಇಟ್ಕೊಂಡ್ರೆ ಒಂದು ವಾರಕ್ಕೆ ಬಂದ್ಬಿಡುತ್ತೆ. ಒಳ್ಳೆ ಹೆಲ್ತಿ ಆರ್ಗ್ಯಾನಿಕ್ ಫುಡ್. ಅದು ಇರಲ್ಲ, ಡೈರೆಕ್ಟ್ ಆಗಿ ಕ್ಯಾಶ್ ಕೊಡಬೇಕು. ಹೌದು ಹೌದು. ಇಂಡಿಯಾ ತರ ಇರ್ತದ. ಹೌದು, ನಮ್ಮ ಮಾರ್ಕೆಟ್ ಅಲ್ಲಿ ಹೋದ್ರೆ ಸಂತೆಲ್ಲಿ ಹೋದ್ರೆ ದುಡ್ಡು ಕೊಟ್ಬಿಟ್ಟು ತಗೋತೀವಲ್ಲ ಆ ತರ. ವೆರಿ ಗುಡ್ ವೆರಿ ಗುಡ್. ಐ ಫೈಂಡ್ ವೆರಿ ಹ್ಯಾಪಿ. ನೀವು ಹುಬ್ಳಿ ಕಡೆಯವರು ಅನ್ಸುತ್ತೆ, ನಿಮ್ಮ ಲ್ಯಾಂಗ್ವೇಜ್ ಕೇಳಿದ್ರೆ. ಹುಬ್ಳಿ ಅಲ್ಲ, ನಾವು ಆಕ್ಚುಲಿ ಹೈದರಾಬಾದ್ ನಿಂದ. ಹೈದರಾಬಾದ್. ಓಕೆ ಓಕೆ ಓಕೆ. ನೋ ನೋ, ಮ್ಯಾರಿಡ್ ಇಂಟು ಕನ್ನಡ ಫ್ಯಾಮಿಲಿ. ಓಕೆ, ಹೌದ್ರಾ? ಓಕೆ ಓಕೆ. ವೆಲ್ಕಮ್ ಟು ಕನ್ನಡ ಫ್ಯಾಮಿಲಿ. ತುಂಬಾ ಥ್ಯಾಂಕ್ಸ್, ತುಂಬಾ ಚೆನ್ನಾಗಿದೆ. ಓಕೆ ಓಕೆ. ನಿಮ್ಗೆ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ, ಇನ್ನೊಂದು ರೌಂಡ್ ಹೋಗ್ತೀರಾ? ಬಗ್ಗೆ ಹೇಳಿ ಸ್ವಾಮಿ, ಚೆನ್ನಾಗಿ ಮಾತಾಡ್ರಲ್ಲ. ಹೌದು ಹೌದು. ಅವ್ರು ನೋಡಿ ಎಷ್ಟು ಚೆನ್ನಾಗಿ ನೋಡಿ, ನಮ್ಮ ಜನ ಎಲ್ಲೇ ಇದ್ರೂ ಎಲ್ಲಿ ಬಂದ್ರೂ ಆ ಒಂದು ಸಂಸ್ಕೃತಿ ಬಿಡಲ್ಲ. ಫ್ರೆಶ್ ಮಾರ್ಕೆಟ್ಗೆ ಹೋಗೋಣ, ಫ್ರೆಶ್ ತರಕಾರಿ ತೊಗೊಂಬರೋಣ, ಅದನ್ನೆಲ್ಲ ಫಾರ್ಮರ್ಸಿಗೆ ಸಪೋರ್ಟ್ ಮಾಡೋಣ ಅನ್ನೋದು ಮೆಂಟಾಲಿಟಿ. ಅವ್ರು ಹೇಳ್ತಾಯಿದ್ರು, ಇಂಡಿಯನ್ ಫ್ಯಾಮಿಲಿ ಎಲ್ಲ ಬಂದ್ಬಿಟ್ಟು ನೋಡೋಣ, ಅವ್ರು ತೊಗೊಂಡು ಹೋಗ್ತಿದ್ದಾರೆ. ಅವರು ಫುಲ್ ಸೊಪ್ಪು ಎಲ್ಲನೂ ಎಲ್ಲ ಬಂದುಬಿಟ್ಟು ತೊಗೊಂಡೋಗಿ ಹಿಂಗೆ ಇಟ್ಕೊಂಡ್ಬಿಟ್ರೆ ಇಲ್ಲಿ ನೋಡಿ ನುಗ್ಗೆ ಸೊಪ್ಪು ಅಂದ್ವಿ. ನಮ್ಮ ತಮ್ಮಣ್ಣ ಅವರು ನುಗ್ಗೆ ಸೊಪ್ಪು ತೊಗೊಂಡಿದ್ದಾರೆ. ಫಸ್ಟ್ ಕ್ಲಾಸ್ ನುಗ್ಗೆ ಸೊಪ್ಪು ಇಲ್ಲಿ. ಒಬ್ಬ ತುಂಬ ಏನು ಮಾಡ್ತೀರಿ ಅಂದರೆ ಉಪ್ಸಾರು ಮಾಡ್ತೀರಾ? ಏನು ಮಾಡ್ತೀವಿ ತಮ್ಮಣ್ಣ ಇದರಲ್ಲಿ? ಹಾಂ, ಉಪ್ಸಾರು. ಆಮೇಲೆ ಸೊಪ್ಪು ಇದಕ್ಕೆ ಹಾಕೊಂಡು ಎಗ್ ಬುರ್ಜಿ. ಹಾಂ, ನಾವೆಲ್ಲ ಇದು ನುಗ್ಗೆ ಸೊಪ್ಪನ್ನ ಎಗ್ ಬುರ್ಜಿ ಇಲ್ಲಿ. ಹೌದು ಹೌದು. ಹಾಂ, ಓಕೆ. ತುಂಬ ಖುಷಿ ಆಯಿತು. ತಮ್ಮಣ್ಣ ಅವರು ಎಷ್ಟು ವರ್ಷ ಆಯಿತು ಬಂದು? ತಮ್ಮಣ್ಣ 26 ವರ್ಷ ಆಯಿತು. 1999. 2000. 25 ವರ್ಷ ಆಯಿತು ಅವ್ರು ಬಂದು. ಆದರೆ ಈ ಫಾರ್ಮರ್ಸ್ ಮಾರ್ಕೆಟಿಗೆ ಬರೋದು ಮಾತ್ರ ಬಿಡಲ್ರು ಅವರು. ಕ್ಯಾಲಿಫೋರ್ನಿಯಾ ಅಂತ ಒಂದು ಸೆಂಟ್ರಲ್ಲಿ ಹಿಂಗೆ ಏನೋ ದೊಡ್ಡ ಸಿಟಿಲಿದ್ರೂ ಇವತ್ತೂ ನಮ್ಮದು ಒಂದು ನಮ್ಮದು ರೂಟ್ ಇದೆಯಲ್ಲ, ಅದನ್ನೇ ನಾವು ಹೆಂಗೆ ಬಿಹೇವ್ ಮಾಡಬೇಕು ಅದೇ ಥರ ಬಿಹೇವ್ ಮಾಡ್ತೀವಿ. ಕೆಲವ್ರು ಅನ್ಕೋಬೋದು, ಏನಪ್ಪ ಅಮೆರಿಕ ಕೊಟ್ಟಬಿಟ್ರೆ ಅವ್ರಿಗೆ ಒಂಥರ ಜಂಬ ಇರುತ್ತೆ ಅಂತ. ಏನಿಲ್ಲ ಸರ್, ಚಡ್ಡಿ ಹಾಕ್ಕೊಂಡು ಆರಾಮಾಗಿ ನಮ್ಮ ರೈತರು ಹೆಂಗೆ ಓಡಾಡ್ತಾರೆ ಹಂಗೇ ನಾವು ನಮ್ಮ ರೈತರು ಬೆಳೆದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಮಾಡ್ತಿರ್ತೀವಿ ನಾವು. ಎಷ್ಟು ಬ್ಯೂಟಿಫುಲ್ಲಾಗಿರ್ತದೆ ಈ ಸಿಟಿ ಅಂತಂತಂದರೆ, ಒಂದೊಂದ್ಸತಿ ನಮಗೆ AC ಬೇಕಾಗಿರಲ್ಲ ಇಲ್ಲಿ. ಅಷ್ಟೊಂದು ಬ್ಯೂಟಿಫುಲ್ ವೆದರು, ಪೊಲ್ಯೂಷನ್ ಇಲ್ಲ, ಆಮೇಲೆ ಒಂದು ಒಳ್ಳೆ ಸಿವೇಜ್ ಸಿಸ್ಟಮ್ ಇರ್ತದೆ, ಡ್ರೈನೇಜು, ಸ್ಮೆಲ್ಲು ಏನಿರಲ್ಲ. ಅದಕ್ಕೋಸ್ಕರ ಎಲ್ಲರೂ ಅಯ್ಯೋ ಅಮೆರಿಕ ಹೋಗ್ಬೇಕು ಅಂತಂದು. ಏನಕ್ಕೆ ಅಂತಂದರೆ ಎಳ್ದು ಇಟ್ಕೊಂಡಿರೋದು ಅಂತಂದರೆ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅದರಿಂದನೇ ಅಷ್ಟೇ, ಇನ್ನೇನಿಲ್ಲ. ನಮ್ಮಲ್ಲೂ ಕೊಟ್ಟರೆ ಖಂಡಿತ ಬಂದು ಸೆಟ್ಲ್ ಆಗ್ತಾರೆ ಜನ. ಕೊಡೋದಿಲ್ಲ. ಹಂಗಾಗಿ ಏನಾಗುತ್ತೆ, ನಮ್ಮದು ಈಗ ಬೆಂಗಳೂರಿನಲ್ಲಿ ಎಷ್ಟು ಬ್ಯೂಟಿಫುಲ್ ವೆದರ್ ಇದೆ, ಆ ಪೊಲ್ಯೂಷನ್ಗೋಸ್ಕರ ಯಪ್ಪ ಬೇಡಪ್ಪ ಅದು ಹೊರಗಡೆ ಹೋಗೋಣ ಅಂತ ಅನಿಸುತ್ತೆ. ಅದಾದಮೇಲೆ ಆ ರೋಡು ಇದು ಏನು ಮಳೆ ಬಂದರೆ ಅಂತಂದರೆ ಡ್ರೈನೇಜ್ ಕಟ್ಕೊಳ್ಳೋದು ಈ ಥರ ನೋಡಿ. ಎಷ್ಟು ಏನು ಮಳೆ ಬರಲಿ ಇನ್ನೊಂದಾಗಲಿ ಆ ಗ್ರಾಸ್ ಮೇಂಟೈನ್ ಮಾಡ್ತಾರೆ, ಅದು ಲಾನ್ ಮೇಂಟೈನ್ ಮಾಡ್ತಾರೆ. ಅದಾದಮೇಲೆ ಇದನ್ನೆಲ್ಲ ಫ್ಲವರ್ಸ್ ಹಾಕ್ತಾರೆ. ಫುಲ್ ರೋಡಂತೂ ಎಷ್ಟು ನೀಟಾಗಿರುತ್ತೆ ಅಂತಂದರೆ ಏನಪ್ಪ ಇವರು ಏನು ಗಲೀಜೇ ಮಾಡಲ್ವ ಅಂತ. ಗಲೀಜು ಮಾಡ್ತಾರೆ, ಆದರೆ ಗಲೀಜು ಮಾಡೋದನ್ನು ಎತ್ಕೊಳ್ಳೋಕ್ಕೂ ಜನ ಇದ್ದಾರೆ. ಅದನ್ನು ಇದಕ್ಕೆಲ್ಲ ಸಿಸ್ಟಮ್ನ ಕ್ಲೀನ್ ಮಾಡೋಕ್ಕೂ ಜನ ಇದ್ದಾರೆ. ಅದನ್ನ ಯೂಸ್ ಮಾಡಿಕೊಂಡು ಬದುಕೋದು ಹೆಂಗೆ ಅನ್ನೋದನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲೂ ಅಷ್ಟೇ, ಕರ್ನಾಟಕದಲ್ಲೂ ಅಷ್ಟೇ, ನಿಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲೂ ಬ್ಯೂಟಿಫುಲ್ಲಾಗಿ ಬದುಕ್ಬೋದು. ಅಲ್ಲನೇ ಏನಂತಂದ್ರೆ ಈಗ ಪ್ಲಾಸ್ಟಿಕ್ ಮಯ ಆಗಿಬಿಟ್ಟಿದೆ. ಮಾತಿರ್ತದೆ ಎಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಕೋದು ಆ ಥರದ್ದೆಲ್ಲ. ಇಲ್ಲೊಂದು ಪ್ಲಾಸ್ಟಿಕ್ ಬಿಸಾಕಲ್ಲ ಸರ್, ನಾವು ಒಂದು ಪೇಪರ್ ಇದ್ರೂ ತೊಗೊಂಡೋಗ್ಬಿಟ್ಟಲ್ಲ ಒಂದು ಬಾಕ್ಸ್ ಇಟ್ಟಿರ್ತಾನೆ ಅಲ್ಲೇ ಹಾಕ್ತೀವಿ. ಏನಕ್ಕೆ ನಮಗೆ ಖುಷಿ ಅದು. ನಾವು ಓಡಾಡೋ ಜಾಗ ಚೆನ್ನಾಗಿತ್ತು ಅಂತಂದರೆ ತುಂಬ ಖುಷಿಯಾಗಿರುತ್ತೆ. ಎಸ್ ಸೌರಭ್, ತುಂಬ ಖುಷಿ ಆಯಿತು. ಐ ಆಮ್ ರಿಯಲಿ ಹ್ಯಾಪಿ. ಸೊ ಇನ್ನು ಮುಂದಿನ ಸಿಟಿನಲ್ಲಿ ಮುಂದೆ ಕಡೆ ಹೋಗಿ ನೋಡ್ತಾ ಇರೋಣ. ಇನ್ನೊಂದು ಸಿಟಿ, ಇನ್ನೊಂದು ಆ ಏರಿಯಾದಲ್ಲಿ ಹೆಂಗಿರುತ್ತೆ ಏನೇನಿರುತ್ತೆ ಅಂತ ಅದನ್ನೆಲ್ಲ ತೋರಿಸೋಣ. ಅಲ್ಲಿವರೆಗೆ ಸ್ಟೇ ಟ್ಯೂನ್. ಥ್ಯಾಂಕ್ ಯು.